ಪಡ್ಡೆ ಹುಡುಗರ ನಟೋರಿಯಸ್ ರಾಬರಿಗೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಅಪ್ರಾಪ್ತರಿದ್ದಾಗಲೇ ಇವರ ಹೆಸರಲ್ಲಿದ್ದಾವೆ 30 ಕ್ರೈಮ್ ಕೇಸ್ಗಳು. ಅಪ್ರಾಪ್ತರವರು ಕಾನೂನಿನ ಜೊತೆ ಸಂಘರ್ಷ ಅಂತ ನಾವು ಹೇಳ್ತೀವಿ. 18 ವರ್ಷದ ಒಳಗಿನ ಯುವಕರು, ಬಾಲಕರು ಇಂಥ ಕ್ರೈಮ್ ಕೇಸ್ಗಳಲ್ಲಿ ಬಂದರೆ ಕಾನೂನಿನ ಜೊತೆ ಸಂಘರ್ಷ ಅಂತ. ಜುವೆನೈಲ್ ಹೌಸ್ನಿಂದ ಹೊರಬರ್ತಾ ಇದ್ದಂತೆ ದರೋಡೆ ಶುರು ಮಾಡಿದ್ದಾರೆ. ಹೊಸ ವರ್ಷದ ಹಿಂದಿನ ದಿನ ವ್ಯಕ್ತಿಯನ್ನು ಅಡ್ಡಗಟ್ಟಿ 1 ಲಕ್ಷ ರೂಪಾಯಿಯನ್ನು ದರೋಡೆ ಮಾಡಿದ್ದಾರೆ. ಕೆಂಗೇರಿ ಪೊಲೀಸರಿಂದ ಖತರ್ನಾಕ್ ರಾಬರಿ ಗ್ಯಾಂಗ್ ಅರೆಸ್ಟ್ ಆಗಿದೆ. ಸುರೇಶ್ ಅಲಿಯಾಸ್ ಸೂರಿ, ಶಶಿಕುಮಾರ್, ಅಖಿಲ್ ಅಲಿಯಾಸ್ ಕೋಜಾ ಅರೆಸ್ಟ್ ಆಗಿದ್ದಾರೆ. ನೋಡಿ, ಸಾಲು ಸಾಲು ದರೋಡೆಗಳು. ಇವರು ಅಪ್ರಾಪ್ತರು ಅನ್ನುವ ಕಾರಣಕ್ಕಾಗಿ ಅವರನ್ನು ಜುವೆನೈಲ್ ಹೌಸ್ನಲ್ಲಿ ಇರಿಸಲಾಗಿರುತ್ತೆ. ಯಾಕಂತ ಹೇಳಿದರೆ ಅವರನ್ನು ಜೈಲಿಗೆ ಕಳಿಸೋಕ್ಕಾಗೋದಿಲ್ಲ. 18 ವರ್ಷದ ಒಳಗೆ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾದರೆ ಏಕಾಏಕಿ ಅವರನ್ನು ಜೈಲಿಗೆ ಕಳಿಸೋಕ್ಕಾಗೋದಿಲ್ಲ. ಹೀಗಾಗಿ ಮನಪರಿವರ್ತನೆ ಆಗಲಿ ನಮ್ಮ ಕಾರಣಕ್ಕಾಗಿ ಜುವೆನೈಲ್ ಹೌಸ್ನಲ್ಲಿ ಇರಿಸಲಾಗುತ್ತೆ. ಹಾಗೆ ಇದ್ದಂಥವರು ಮನಪರಿವರ್ತನೆ ಮಾಡಿಕೊಂಡು ಬಂದಿಲ್ಲ, ಹೊರಗಡೆ ಬಂದಂಥವರು ದರೋಡೆಕೋರರಾಗಿದ್ದಾರೆ. ಹೆಂಗೆ ಅಂತ ಹೇಳಿದ್ರೆ ಈ ಘಟನೆ ಹೆಂಗೆ ನಡೀತು ಅಂತ, ಸಾಲು ಸಾಲು ದರೋಡೆಗಳು ಹೆಂಗೆ ಮಾಡಿದ್ದಾರೆ ಅಂತ ನೋಡಿ. ಲಾರಿ ಡ್ರೈವರ್ ಹಣ ಕೊಡ್ತಿದ್ದಕ್ಕೆ ಚಾಕು ಇರಿದಿದ್ದಾರೆ ಈ ಗ್ಯಾಂಗ್. ಇದೇ ಕೇಸ್ನಲ್ಲಿ ಆರೋಪಿಗಳು ಅರೆಸ್ಟ್ ಆಗಿದ್ದರು. ಕಳೆದ ಸೆಪ್ಟೆಂಬರ್ನಲ್ಲಿ ಬ್ಯಾಡರಹಳ್ಳಿ ಪೊಲೀಸರು ಅರೆಸ್ಟ್ ಮಾಡಿದರು. ನಗರದ ಹೊರವಲಯಗಳಲ್ಲಿ ರಾತ್ರಿ ವೇಳೆ ಈ ಗ್ಯಾಂಗ್ನಿಂದ ರಾಬರಿ ನಡೆಯುತ್ತೆ. ಆರೋಪಿಗಳು ಬೆಂಗಳೂರಿನ ಸುತ್ತಮುತ್ತ 7 ಕಡೆ ರಾಬರಿ ಮಾಡಿದರು. ಸೂರ್ಯ ಸಿಟಿ, ಮಾದನಾಯಕನಹಳ್ಳಿ, ಹೆಬ್ಬಗೋಡಿ, ಬ್ಯಾಡರಹಳ್ಳಿ ಸೇರಿದಂತೆ ಹಲವು ಕಡೆ ರಾಬರಿ ಮಾಡಿದರು. ಬ್ಯಾಡರಹಳ್ಳಿ ಲಾರಿ ಚಾಲಕನನ್ನು ರಾಬರಿ ಮಾಡಿದ್ದಂಥ ಆರೋಪಿಗಳಿವರು. ಮಾದನಾಯಕನಹಳ್ಳಿ ಲಾಯರ್ನನ್ನು ರಾಬರಿ ಮಾಡಿದ್ದಂಥ ಆರೋಪಿಗಳಿವರು. ಮಹದೇಶ್ವರ ಬೆಟ್ಟಕ್ಕೆ ಜಾಲಿ ಟ್ರಿಪ್ ಹೋಗಿ ಅಲ್ಲಿಯೂ ರಾಬರಿ ಮಾಡಿದ್ದಾರೆ. ಮಹದೇಶ್ವರ ಬೆಟ್ಟದಲ್ಲಿ ಪ್ರೇಮಿಗಳನ್ನು ಕೂಡ ಹೆದರಿಸಿ ಬೆದರಿಸಿ ಹಣವನ್ನು ವಸೂಲಿ ಮಾಡಿದ್ದಾರೆ. ನಂತರ ಆರೋಪಿಗಳನ್ನು ಬಂಧಿಸಿ ಜುವೆನೈಲ್ ಹೌಸ್ಗೆ ಕಳಿಸಲಾಗಿತ್ತು. ಜುವೆನೈಲ್ ಹೌಸ್ನಿಂದ ಹೊರಬರ್ತಾ ಇದ್ದಂತೆ ಮತ್ತೆ ಅದೇ ರೀತಿಯ ಅದೇನೋ ಅಂತಾರಲ್ಲ, ಹುಟ್ಟುಗುಣ ಸುಟ್ಟರು ಹೋಗೋದಿಲ್ಲ ಅಂತ. ಇದು ಹುಟ್ಟುಗುಣ ಅಲ್ಲ, ಸಹವಾಸ ದೋಷ ಇದು. ಈಗ ಹೊಸ ವರ್ಷದ ಹಿಂದಿನ ದಿನ ಒಬ್ಬ ವ್ಯಕ್ತಿಯನ್ನು ಅಡ್ಡಗಟ್ಟಿ 1 ಲಕ್ಷ ರಾಬರಿ ಮಾಡಿದ್ದಾರೆ. ಕೆಂಗೇರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 1 ಲಕ್ಷ ಹಣವನ್ನು ದರೋಡೆ ಮಾಡಿದ್ದಾರೆ. ಪ್ರಕರಣವನ್ನು ದಾಖಲಿಸಿ 3 ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ.